ನೋಡ್ಬೋದು ಹೆರಿಟೇಜ್ ಸೆಂಟರ್ ಅಂತ. ಇಲ್ಲಿ ನೋಡ್ಬೋದು ಡಿಸ್ಪ್ಲೇ ಮೇಯ್ನ್ ಬಂದುಬಿಟ್ಟು ಮಾರುತಿ MiG-21 LCA ಮತ್ತು ಅಜಿತ್ ಏರ್ಕ್ರಾಫ್ಟು. ಇಂಜಿನ್ ಹಾಲಲ್ಲಿ ಇಂಜಿನ್ಸ್ ಎಲ್ಲ ಬರುತ್ತೆ. ಪುಷ್ಪಕ್ ಬಂದುಬಿಟ್ಟು ಹಳೆ ಲೈಕ್ ಪಿಸ್ಟನ್ ಇಂಜಿನ್ದು. ಬಸಂತ್ ಏರ್ಕ್ರಾಫ್ಟ್ ಎಲ್ಲ ಲಿಸ್ಟು ಏನೇನು ನೋಡ್ಬೋದು ಅಂತ. ಸೊ ಲೊಕೇಶನ್ನ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ಲಿ ಮೇಂಟೈನ್ ಮಾಡಿದ್ದಾರೆ ಅಂತ. ಸೊ ಇಟ್ ವಾಸ್ ವೆರಿ ಲಾಂಗ್ ಬ್ಯಾಕ್ ಇಯರ್ಸ್ ನಾನು ಇಲ್ಲಿ ಬಂದಾಗ ಇದನ್ನು ನೋಡಿದ್ದು. ಫೌಂಟೇನ್ ಎಲ್ಲ ಇದೆ. ಸೊ ಇವಾಗ ನಾವು ತೋರಿಸ್ತಾ ಇರೋದು ಲೈಕ್ ಏರ್ಕ್ರಾಫ್ಟ್ ಹೆಸರು ಬಂದುಬಿಟ್ಟು ಮಾರುತ್ ಅಂತ. ಸೊ ನೀವು ನೋಡ್ಬೋದು. ಸೊ ಯು ಕ್ಯಾನ್ ಸಿ ದ ಫಸ್ಟ್ ಏರ್ಕ್ರಾಫ್ಟ್ ಐ ಆಮ್ ಶೋಯಿಂಗ್ ಯು, ದಟ್ ಈಸ್ ಮಾರುತ್. ದಿಸ್ ವಾಸ್ ಡಿಸೈನ್ಡ್ ಬೈ Kurtang, that is around like 1960. You can just check over here. Yeah, you have the details over here. It was designed in like 1961 and like retired around like 1985. This was a bomber. So payloads, the bombs were will be attached over here. This is a section where bombs will be infrared bombs and as well as drop bombs will be attached over there, and drop tanks will be attached. So drop tanks ಎಲ್ಲ ಅಟ್ಯಾಚ್ ಆಗಿರುತ್ತೆ. ನೀವು ನೋಡ್ಬೋದು ಅಲ್ಲಿ ಲೈಕ್ ವೀಲ್ಸ್ over there, how small they are, how beautiful this aircraft is. Full frame section ನ ತೋರಿಸ್ತೀನಿ. This was a bomber used in 1960 to 1985, retired in 1985. You can just check the full frame, how beautiful this looks. Come, I'll just show you the next aircraft. That's a backbone of Indian Air Force for many years. Now it is retiring because of its faulty and multiple crashes. This is MiG-21 Fishbed, the NATO name given. This is still in service for IAF. So MiG-21 ನ ತೋರಿಸ್ತಾ ಇದ್ದೀನಿ. ಸೊ ಇದರ ನ್ಯಾಟೋ ಹೆಸರು ಬಂದುಬಿಟ್ಟು ದ ನ್ಯಾಟೋ ನೇಮ್ ಆಫ್ MiG-21 is Fishbed and Bison. The speed of is 2200 and something around, and the maximum range of it is 600 plus kilometers range ಇದೆ. ಸೊ ಈ ಗನ್ ಪಾಯಿಂಟ್ ನೋಡ್ಬೋದು, ಇದನ್ನು ಗನ್ ಪಾಯಿಂಟ್ ಅಂತಾರೆ, ಆ್ಯಂಡ್ ದಟ್ ಈಸ್ ಕಾಲ್ಡ್ ಆಸ್ ಅ ಡ್ರಾಪ್ ಟ್ಯಾಂಕ್. ಸೊ ಹಿಯರ್ ಸಣ್ಣ ರಾಕೆಟ್ಸ್ ಲೈಕ್ ಏರ್ ಟು ಲ್ಯಾಂಡ್ ರಾಕೆಟ್ಸ್ ಫಿಕ್ಸ್ ಮಾಡಿರ್ತಾರೆ. ಸೊ ದಟ್ ಈಸ್ ಅ ಫ್ಯೂಲ್ ಟ್ಯಾಂಕ್. ಸೊ ದಟ್ ಈಸ್ ನೋನ್ ಆಸ್ ಡ್ರಾಪ್ ಟ್ಯಾಂಕ್. ಸೊ ಬ್ಯಾಕ್ ನೋಡ್ಬೋದು, ಟಿಲ್ ಡೇಟ್ ಇಟ್ ಈಸ್ ರನ್ನಿಂಗ್ ವಿತ್ ದ IAF. ಸೊ ಆಗಿನ ಕಾಲದಲ್ಲಿ ಇಂದ ಈಗಿನ ಕಾಲಗಳು ಟಿಲ್ ಡೇಟ್ ಇಟ್ ಈಸ್ ರನ್ನಿಂಗ್ ಸಕ್ಸಸ್ಫುಲಿ, ಬಟ್ ಫ್ಯೂ ಆಫ್ ದ ಕ್ರ್ಯಾಶಸ್ ಮೇಡ್ ಇಟ್ ಇಟ್ಸ್ ನೇಮ್ ಬ್ಯಾಡ್. ಯು ಕ್ಯಾನ್ ಚೆಕ್ ದ ಟರ್ಬೋಜೆಟ್ engine over here. So this is the engine that will be used inside the rockets and flights. You can just check with the complicacy of it, ಯಾವ ಥರ ಇದೆ ಅಂತ ನೋಡ್ಬೋದು ನೀವು. ಸೊ ಈ ಏರಿಯಾನ ನೋಡ್ಬೋದು ನೀವು ಯಾವ ಥರ ಇದೆ ಅಂತ. You can just see the fans over here. This is how the flight engine, I mean to say the engine used in the rockets ಅಲ್ಲಿ ಯೂಸ್ ಮಾಡಬೇಕು. ಅದೇ ನಮ್ಮ ಫ್ಲೈಟ್ಸಲ್ಲಿ ನೋಡ್ಬೋದು ನೀವು. ಬ್ಲೇಡ್ಸ್ ಅಂತಾರೆ. ಸೊ ದಿಸ್ ಈಸ್ ಹೌ ಇಟ್ ರೊಟೇಟ್ಸ್. So the flight which I am showing you now is the IJT, that is Indian Jet Training. You can just check over here how beautiful this is. This is built by HAL and this is used for training the pilots. This is a trainer aircraft to say frankly. So ನೋಡ್ಬೋದು ನೀವು, this is developed by HAL for Indian Air Force as well as for Navy also, and the engine used is NECMA engine. ಇದು ನೋಡ್ಬೋದು ಮ್ಯಾಕ್ಸಿಮಮ್ ಸ್ಪೀಡ್ ಬಂದುಬಿಟ್ಟು 750. ಸೊ ದಿಸ್ ಡಸಂಟ್ ನೀಡ್ ಮಚ್ ಸ್ಪೀಡ್ ಬಿಕಾಸ್ ದಿಸ್ ಈಸ್ ಯೂಸ್ಡ್ ಫಾರ್ ದ ಟ್ರೈನಿಂಗ್ ಪರ್ಪಸ್. ಸೊ ವಿಂಗ್ ಸ್ಪ್ಯಾನ್ ನೋಡ್ಬೋದು, ಇದೆಲ್ಲ ಲೈಕ್ ಜಸ್ಟ್ ಫಾರ್ ಇನ್ ಕೇಸ್ ಆಫ್ ಯೂಸ್ ಫಾರ್ ಲೈಕ್ ಎಮರ್ಜೆನ್ಸಿ ಆವಾಗ ಮಿಸೈಲ್ ಫಿಕ್ಸ್ ಮಾಡೋಕ್ಕೆ ಕೊಟ್ಟಿರೋದು. ಸೊ ವೀಲ್ಸ್ ಎಲ್ಲ ನೋಡ್ಬೋದು, ಟೋಟಲ್ ಏರ್ ಫ್ರೇಮ್ ನೋಡ್ಬೋದು. ಸೊ ಹೌ ದಿಸ್ ಫ್ಲೈಟ್ ಲುಕ್ಸ್. ಸೊ ವಿಂಗ್ ಫ್ಲಾಪರ್ಸ್ ಅಂತಾರೆ ಇದನ್ನು. ಸೊ ದಿಸ್ ಈಸ್ ಯೂಸ್ಡ್ ಫಾರ್ ಲೈಕ್ ಅಪ್ ಆ್ಯಂಡ್ ಡೌನ್ ಟು ಲೈಕ್ ಟೇಕ್ ಆಫ್ ಆರ್ ಫಾರ್ ದ ಲ್ಯಾಂಡಿಂಗ್ ಪರ್ಪಸ್. ಸೊ ಅದನ್ನು ಅಷ್ಟೇ, ಅದನ್ನು ಲೈಕ್ ಫಾರ್ ಚೇಂಜಿಂಗ್ ದ ಡೈರೆಕ್ಷನ್ ಆಫ್ ಏರ್ಕ್ರಾಫ್ಟ್ ಅದನ್ನು ಯೂಸ್ ಮಾಡ್ತಾರೆ. ಸೊ ಹಿಯರ್ ಕಮ್ಸ್ ದ ಬ್ಯೂಟಿಫುಲ್ ಮೈಟಿ ಬೀಸ್ಟ್, ದಟ್ ಈಸ್ light combat aircraft. That is light combat aircraft Tejas, which was indigenously built by HAL for Indian Air Force as well as Navy, and right now it is under the induction
ಫಾರ್ ಇಂಡಿಯನ್ ಏರ್ಫೋರ್ಸ್ 82 ನಂಬರ್ಸ್ ಆರ್ಡರ್ ಕೊಟ್ಟಿದ್ದಾರೆ ಇಂಡಿಯನ್ ಏರ್ಫೋರ್ಸಿಂದ. ಸೊ ಮ್ಯಾಕ್ 1 ಆರ್ಡರ್ ಕೊಟ್ಟಿರೋದು. ಸೊ ಮ್ಯಾಕ್ 2 ಇನ್ನೂ ಆರ್ಡರ್ ಅಂಡರ್ ಟ್ರಯಲ್ಸು ಮತ್ತು ಪ್ರೋಸೆಸಲ್ಲಿದೆ. ಸೊ ಇಟ್ ವಿಲ್ ಬಿ ಲೇಟರ್ ಆನ್ ಆ್ಯಡೆಡ್ ಟು ದ ಇಂಡಿಯನ್ ಏರ್ಫೋರ್ಸ್. You can check the detailed description for this aircraft. That is maximum speed is supersonic at all altitudes, that is over 2,000 kilometers. What is the service ceiling? Service ceiling is like 15 kilometers ಅಷ್ಟು height ಇದಾಗುತ್ತೆ. So you can just check the length, that is 13.2 meter full length. ಈ ಎಂಡಿಂದ ಹಿಡಿದು ಲೈಕ್ ಟೋಟಲ್ ಎಂಡ್ ಬಂದ್ಬಿಟ್ಟು 13.2 meters. ಸೊ ಇದು ಬಂದ್ಬಿಟ್ಟು ಟೋಟಲ್ ಬಿಲ್ಟ್ ಬೈ HAL ಫಾರ್ ಸೋಲ್ ಆಫ್ ಇಂಡಿಯನ್. ಇದು ಇವಾಗ ಇದನ್ನು ಸೇಲ್ಗೆ ಲೈಕ್ ಮಲೇಷಿಯಾನು ಬಿಡ್ಡಿಂಗ್ ಮಾಡ್ತಾಯಿದೆ. ಸೊ ಯು ಕ್ಯಾನ್ ಜಸ್ಟ್ ಚೆಕ್ ಓವರ್ ದೇರ್ ದ ಮಿಸೈಲ್. ಸೊ ಏರ್ ಫ್ರೇಮು ಇದು ಸಿಂಗಲ್ ಇಂಜಿನ್ ಏರ್ಕ್ರಾಫ್ಟು. ಇದೆಲ್ಲ ಬಂದ್ಬಿಟ್ಟು ಹೋಸಸ್ ಫಾರ್ ಏರ್ ಇಂಟೇಕ್ಗೋಸ್ಕರ ಈ ಹೋಸ್ ಬರುತ್ತೆ. ಸೊ ಗಾಳಿ ಇಂಜಿನ್ಗೆ ಒಳಗಡೆ ತೊಗೊಳಕ್ಕೆ. ಸೊ ಅದು ಬಂದ್ಬಿಟ್ಟು ಟಯರ್ಸು. ಸೊ ದಿಸ್ ಈಸ್ ಅ ಮಿಸೈಲ್ ಹೋಲ್ಡರ್. ಆವಾಗಲೇ ನಾನು ತೋರಿಸ್ದಂಗೆ ಲೈಕ್ ದಿಸ್ ಈಸ್ ಅ ಮಿಸೈಲ್ ಹೋಲ್ಡರ್. ಇದು ಡಮ್ಮಿ ಆಗಿ ಕೊಟ್ಟಿರ್ತಾರೆ. ಸೊ ಮಿಸೈಲ್ಸ್ ಲೈಕ್ ದ ಮೀಟಿಯರ್ ಮಿಸೈಲ್, ಏರ್ ಟು ಏರ್ ಮಿಸೈಲು, ಏರ್ ಟು ಲ್ಯಾಂಡ್ ಮಿಸೈಲ್. ಸೊ ಮಲ್ಟಿಪಲ್ ಮಿಸೈಲ್ಸ್ ಕ್ಯಾನ್ ಬಿ ಲೈಕ್ ಅಟ್ಯಾಚ್ ಟು ದಿಸ್. ಇದನ್ನು ಹಾರ್ಡ್ ಪಾಯಿಂಟ್ ಅಂತಾರೆ. ಸೊ ವೇರ್ ದ ಮಿಸೈಲ್ಸ್ ವಿಲ್ ಬಿ ಅಟ್ಯಾಚ್. ಕ್ಯಾನ್ ಜಸ್ಟ್ ಚೆಕ್ ಓವರ್ ಹಿಯರ್. ಸೊ ಹೌ ಬ್ಯೂಟಿಫುಲ್ ದಿಸ್ ಈಸ್. ಆ್ಯಂಡ್ ಹಿಯರ್ ಕಮ್ಸ್ ವಿತ್ ದ ಲಕ್ಷ್ ಪೈಲಟ್ಲೆಸ್ ಟಾರ್ಗೆಟೆಡ್ ಏರ್ಕ್ರಾಫ್ಟ್. ಇದು ಮ್ಯಾನ್ಲೆಸ್ ಏರ್ಕ್ರಾಫ್ಟ್ ಅಂತ ಹೇಳ್ತಾರೆ. ಸೊ ಮಿಸೈಲ್ ಥರನೂ ಯೂಸ್ ಮಾಡ್ಬೋದು ಇದನ್ನು, ಮ್ಯಾನ್ಲೆಸ್ ಏರ್ಕ್ರಾಫ್ಟು. ನೀವು ನೋಡ್ಬೋದು ಇದನ್ನು HAL ಬಿಲ್ಟೇ ಆಗಿರೋದು. ಮ್ಯಾಕ್ಸಿಮಮ್ ಸ್ಪೀಡ್ ಬಂದುಬಿಟ್ಟು ಇದ್ರದ್ದು ಬಂದುಬಿಟ್ಟು ಎಲ್ಲಿ ಕೊಟ್ಟಿದ್ದಾರೆ, ಇಟ್ ಈಸ್ ಸ್ಪೀಡ್ ಲೈಕ್ 0.5 meters ಸಮಥಿಂಗ್ ಕೊಟ್ಟಿದ್ದಾರೆ. ನೀವು ನೋಡ್ಬೋದು ಇದು ಅಜಿತ್ ಅಂತ. ಸೊ ದಿಸ್ ವಾಸ್ ಇನ್ ಇಂಡಿಯನ್ ಏರ್ಫೋರ್ಸ್ ಫ್ರಮ್ 1970s to 1991. ಅರೌಂಡ್ ಲೈಕ್ 80 to 90 aircraft was built. This was like a bomber aircraft, not much in name. So you can see the airframe. ನೋಡ್ಬೋದು ಲೈಕ್ ಹಾರ್ಡ್ ಪಾಯಿಂಟ್ಸು ಕಮ್ಮಿ ಇದೆ. ಸೊ ಪ್ರಾಬಬ್ಲಿ 1 2 3 2 ಹಾರ್ಡ್ ಪಾಯಿಂಟ್ಸ್ ಇಲ್ಲಿ, 2 ಹಾರ್ಡ್ ಪಾಯಿಂಟ್ಸ್ ಅಲ್ಲಿ ಇತ್ತು ಅನಿಸುತ್ತೆ. ಟೋಟಲಿ 4 ಮಿಸೈಲ್ಸ್ ಇಟ್ ವಾಸ್ ಅಬೌಟ್ ಟು ಕ್ಯಾರಿ. ಸೊ ಇಟ್ ವಾಸ್ ಅರೌಂಡ್ ಲೈಕ್ 2000 ಸಮಥಿಂಗ್ ಸರ್ವಿಸ್ ಸೀಲಿಂಗ್ ಇರ್ಬೋದು. ಕ್ಯಾನ್ ಜಸ್ಟ್ ಚೆಕ್ ದ ಏರ್ ಫ್ರೇಮ್ ಆಫ್ ದ ಏರ್ಕ್ರಾಫ್ಟ್. ಟೋಟಲ್ ಏರ್ ಲೈಕ್ ಇನ್ಕ್ಲೈಂಡ್ ಆಗಿ ನಿಲ್ಲಿಸಿದ್ದಾರೆ. ಸೊ ಇಟ್ ಲುಕ್ಸ್ ವೆರಿ ಬ್ಯೂಟಿಫುಲ್. ಇನ್ಕ್ಲೈಂಡ್ ಆದ ಪೊಸಿಷನ್ ಅದಿರೋದ್ರಿಂದ ಸೈಡ್ ವ್ಯೂ ಇಂದನೂ ನೋಡ್ಬೋದು ಯಾವ ಥರ ಇದೆ ಅಂತ. HAL ಬಿಲ್ಟ್, ದಿಸ್ ವಾಸ್ ಬಿಲ್ಟ್ ಬೈ HAL ಟು ಸೇ. ಟೋಟಲ್ ಏರಿಯಾ ನೋಡ್ಬೋದು, ಗ್ರೀನ್ರಿಯಲ್ಲಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಡೈರೆಕ್ಟ್ಲಿ ಫಾಲೋಯಿಂಗ್ ಆನ್ ದ ಕ್ಯಾಮ್ರಾ ಯು ಕ್ಯಾನ್ ಜಸ್ಟ್ ಸಿ ನಾವು. ನೀವು ನೋಡ್ಬೋದು ಕ್ಯಾನ್ಬರಾ ಏರ್ಕ್ರಾಫ್ಟು, ಸಚ್ ಎ ಮ್ಯಾಸಿವ್ ಬಿಗ್ ಏರ್ಕ್ರಾಫ್ಟ್. ಐ ಥಿಂಕ್ ದಿಸ್ ಬಿಲಾಂಗ್ಸ್ ಟು ರಷ್ಯನ್ ಮ್ಯಾನುಫ್ಯಾಕ್ಚರಿಂಗ್. ಲೆಟ್ ಮಿ ಚೆಕ್ ಔಟ್ ಲೈಕ್ ದಿಸ್ ಈಸ್ ಎ ಮಲ್ಟಿ ರೋಲ್ ಏರ್ಕ್ರಾಫ್ಟ್ ಯೂಸ್ಡ್ ಬೈ ಇಂಡಿಯನ್ ಏರ್ಫೋರ್ಸ್ ಆಸ್ ಎ ಬಾಂಬರ್ ಟ್ರೈನರ್, ಹೈ ಆಲ್ಟಿಟ್ಯೂಡ್ ಫೋಟೋಗ್ರಾಫಿಕ್ ರೆಕಗ್ನೈಸಸ್. ಫೋಟೋಗ್ರಫಿಗೆ, ಬಾಂಬಿಂಗ್ಗೆ, ಟ್ರೈನಿಂಗ್ಗೆ ಯೂಸ್ ಮಾಡ್ಬೋದಾಗಿತ್ತು. ಸೊ ಮ್ಯಾಕ್ಸಿಮಮ್ ಟೋಟಲ್ ವೆಯ್ಟ್ 24,900 kg, ಇನ್ನೇ 25,000 kg. ಲೈಕ್ ಮ್ಯಾಕ್ಸಿಮಮ್ ಸ್ಪೀಡ್ ಬಂದುಬಿಟ್ಟು 900 kilometರಲ್ಲಿ ನೋಡ್ಬೋದು. ಸೊ ಇದು ರೋಲ್ಸ್ ರಾಯ್ ಇಂಜಿನ್. ಸೊ ಈ ಇಂಜಿನ್ ಬಂದುಬಿಟ್ಟು ರೋಲ್ಸ್ ರಾಯ್ ಇಂಜಿನ್ ಇಂದ ಪವರ್ಡ್ ಆಗಿರೋದು ಈ ಏರ್ಕ್ರಾಫ್ಟು. ಯು ಕ್ಯಾನ್ ಸಿ ಸಿಂಗಲ್ ಪೈಲಟ್ ಇಂಜಿನ್ ಅನಿಸುತ್ತೆ. ಸೊ ಯು ಕ್ಯಾನ್ ಜಸ್ಟ್ ಚೆಕ್ಔಟ್ ಲೈಕ್ ಸಿಂಗಲ್ piloted aircraft. Probably Canberra, this may belong to either France or either Russia, because we most of the cases buy the aircraft from France and Russia. You can just check out how massive and beautiful this aircraft is. So ಬನ್ನಿ ನೆಕ್ಸ್ಟ್ ಏರ್ಕ್ರಾಫ್ಟ್ ಹತ್ರ ಹೋಗೋಣ. ಸೊ ಇದರ ಏರ್ ಫ್ರೇಮ್ ನೋಡ್ಬೋದು ನಿಮಗೆ ಯಾವ ಥರ ಕಾಣುತ್ತೆ ಅಂತ. ಸೊ ಸೈಡಿಂದನೂ ತೋರಿಸ್ತೀನಿ ನಾನು ಯಾವ ಥರ ಕಾಣಿಸ್ತದೆ ಅಂತ. ಹೌ ಹ್ಯೂಜ್ ಇಟ್ ದಿಸ್ ಇಸ್. ಬ್ಯಾಕ್ ಸೈಡ್ ಏರ್ ಫ್ರೇಮು ನೋಡ್ಬೋದು. ಇದು ಆಕಾಶದಲ್ಲಿ ಹಾರ್ತಾ ಇದ್ದರೆ ನೋಡೋಕ್ಕೆ ಒಂಥರ ಮಜಾ. ಆದರೆ ಅನ್ಫಾರ್ಚುನೇಟ್ಲಿ ವಿ ಆರ್ ನಾಟ್ ಸೋ ಮಚ್ ಲಕ್ಕಿ ಟು ಸಿ ದಿಸ್ ಫ್ಲೈಯಿಂಗ್, ಬಿಕಾಸ್ ಇಟ್ ಈಸ್ ಎ ವಿಂಟೇಜ್ ಏರ್ಕ್ರಾಫ್ಟ್. ಅಂದರೆ ಹಳೆ ಏರ್ಕ್ರಾಫ್ಟು, ಇವಾಗ ರನ್ನಿಂಗಲ್ಲಿಲ್ಲ. ಯು ಕ್ಯಾನ್ ಸಿ ದ ಬ್ಯಾಕ್ ಏರ್ ಫ್ರೇಮ್ ಎಷ್ಟು ಬ್ಯೂಟಿಫುಲ್ ಆಗಿದೆ. ರೋಲ್ಸ್ ರಾಯ್ಸ್ ಇಂಜಿನ್ಸ್. ರೋಲ್ಸ್ ರಾಯ್ಸ್ ನಿಮಗೆ ಹೇಳಬೇಕು, ರೋಲ್ಸ್ ರಾಯ್ಸ್ ಕಾರ್ಸೇ ಅಲ್ಲ. ಸೊ ಇಟ್ ಬಿಲ್ಡ್ಸ್ ದ ಏರ್ಕ್ರಾಫ್ಟ್ ಇಂಜಿನ್ಸು. ಏರ್ಕ್ರಾಫ್ಟ್ ಪಾರ್ಟ್ಸ್ ಮ್ಯಾನುಫ್ಯಾಕ್ಚರಿಂಗಲ್ಲೂ ಇದೆ ರೋಲ್ಸ್ ರಾಯ್ಸ್. ಸೊ ಪ್ಲೀಸ್ ಗೈಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಫಾರ್ ದಿಸ್ ಕೈಂಡ್ ಆಫ್ ಬ್ಯೂಟಿಫುಲ್ ವೀಡಿಯೋಸ್. ಸೊ ಇದ್ರ ಕೋಡ್, ಈ ಫ್ಲೈಟ್ಗೆ ಕೋಡ್ ನೋಡಿ BF597. ಈಗ ಫ್ಲೈಟ್ ನಂಬರ್. ಸೊ ವಿಂಗ್ ಫ್ಲಾಪರ್ಸ್ ನೋಡ್ಬೋದು ನಿಮಗೆ ಎಷ್ಟಿದೆ. ಇದು ಲೈಕ್ ಡೈರೆಕ್ಷನ್ ಅಪ್ ಆ್ಯಂಡ್ ಡೌನ್ ಮಾಡೋಕ್ಕೆ, ಫ್ಲೈಟ್ನ ಅಪ್ ಆ್ಯಂಡ್ ಡೌನ್ ಮಾಡೋಕ್ಕೆ ಇದು ಯೂಸ್ ಮಾಡ್ತಾರೆ. ಸೊ ಅದು ಬಂದುಬಿಟ್ಟು ನೋಡಿ, ಆ ಏರ್ ಫ್ರೇಮ್ ಬಂದುಬಿಟ್ಟು ಫ್ಲೈಟ್ ಡೈರೆಕ್ಷನ್ ಲೈಕ್ ರೈಟ್ಗೆ ಲೆಫ್ಟ್ಗೆ ಅದು ಯೂಸ್ ಆಗುತ್ತೆ. ಇದು ಮತ್ತು ಅಲ್ಲಿ ಕೆಳಗಡೆ ಇರೋದು ಅದು ಬಂದುಬಿಟ್ಟು ಆ ಫ್ಲಾಪರ್ಸ್ ಬಂದುಬಿಟ್ಟು ಲೈಕ್ ಟು ಟೇಕ್ ಆಫ್ ಟು ಲ್ಯಾಂಡಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ALH Dhruv, which was built by Indian firm, that is HAL. You can just check out how beautiful this aircraft is.
the wing frame of this. This was built by HAL. So right now under service in the Indian Air Force. We can just check the description and what is the details of the aircraft. So length of the helicopter, that is like 15.9 meters, that is 16 meters. Maximum takeoff weight, that is 5,500 kilometers. 5,500 kg ಎತ್ಕೊಬೋದು. Maximum speed is 300 kilometers, that is 295 per hour, ಪ್ರತಿ ಘಂಟ. Like it takes it runs on 295 kilometers. Here ಹೆಲಿಕಾಪ್ಟರ್ ಫ್ರೇಮಿಂಗ್ನ ನೋಡ್ಬೋದು ನೀವು. ಸೊ ದಿಸ್ ಈಸ್ ಅಂಡರ್ ಪ್ರೊಡಕ್ಷನ್ ಆ್ಯಂಡ್ ಸರ್ವಿಸ್ ಇನ್ ಏರ್ ಫೋರ್ಸ್. ಸೊ ದಿಸ್ ಈಸ್ ಮಲ್ಟಿ ರೋಲ್ ಯುಟಿಲಿಟಿ ಏರ್ಕ್ರಾಫ್ಟ್. ಜಾಸ್ತಿ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ಇಂಡಿಯನ್ ಏರ್ ಫೋರ್ಸಲ್ಲೂ ಇದೆ ಇದು ಇವಾಗ. ಸೊ ದಿಸ್ ಈಸ್ ಇನ್ ಇಂಡಿಯನ್ ಏರ್ ಫೋರ್ಸ್ ಆಲ್ಸೋ. ದಿಸ್ ಈಸ್ ಟೈಲ್ rotors, you can just check over here. So balancing the helicopter, that is done by that thing. So right moving or left moving, if that goes like the helicopter goes. ನೋಡ್ಬೋದು ನೀವು ಯಾವ ಥರ ಬ್ಯೂಟಿಫುಲ್ ಆಗಿದೆ. ALH ಅಡ್ವಾನ್ಸ್ಡ್ ಲೈಟ್ ಹೆಲಿಕಾಪ್ಟರ್. You can just check out the name over here. The name itself says. Just take you around the helicopter. ನೋಡ್ಬೋದು ಯಾವ ಥರ ಇದೆ ಅಂತ. ಹೆಲಿಕಾಪ್ಟರ್ ಕ್ಲೋಸ್ ಲುಕ್, ಅಡ್ವಾನ್ಸ್ ಲೈಟ್ ಹೆಲಿಕಾಪ್ಟರ್. ಸೊ ಹತ್ರ ನೋಡ್ಬೋದು. ಸೊ ಇಲ್ಲಿಂದ ಫ್ಲೈಟ್ ಹತ್ಬೋದು ಅಂತ. ಸೊ ಒಳಗಡೆನೂ ನೋಡ್ಬೋದು. ಏರ್ ಫ್ರೇಮ್ ಇದು ಡಮ್ಮಿ ಪೀಸು, ಬಟ್ ಆಲ್ಸೋ ಯು ಕ್ಯಾನ್ ಜಸ್ಟ್ ಚೆಕ್ ಓವರ್ ಹಿಯರ್. ಈ ಥರ ಇರುತ್ತೆ ಏರ್ಕ್ರಾಫ್ಟ್ ಒಳಗಡೆ. ನಾರ್ಮಲ್ ಕಾರ್ ಹತ್ತಿದಂಗೆ ಒಳಗಡೆ ನಮ್ಮ ಮಿನಿಸ್ಟರ್ಗಳೆಲ್ಲ ಹೋಗ್ತಾರಲ್ಲ, ಸೇಮ್ ವೇ ಯು ಕ್ಯಾನ್ ಚೆಕ್ ಓವರ್ ಹಿಯರ್. ದಿಸ್ ಇಸ್ ದ ಕಾಕ್ಪಿಟ್ ವೇರ್ ಯು ಕ್ಯಾನ್ ದ ಪೈಲಟ್ 1 ಆ್ಯಂಡ್ ಪೈಲಟ್ 2 ಸೀಟ್ಸ್, ಆ್ಯಂಡ್ ದಟ್ ಈಸ್ ಅ ಕಂಟ್ರೋಲ್. ಎಲ್ಲ ಡಮ್ಮಿ ಮಾಡಿಟ್ಟಿದ್ದಾರೆ, but that will be the controlling where everything control goes on. ಮುಂದೆ ಕೂಡ ಇಲ್ಲಿ ಲೈಕ್ ಗ್ಲಾಸ್, ಇಲ್ಲಿ ನೋಡಿ ಪೆಡಲ್ ಈಸ್ ಯೂಸ್ಡ್ ಫಾರ್ ಎಕ್ಸಲೇಟರ್ ಥರ ಯೂಸ್ ಮಾಡ್ಬೋದು. ಸೊ ಫ್ರಂಟ್ ಫ್ರೇಮ್ ನೋಡ್ಬೋದು ನೀವು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ದಿಸ್ ಈಸ್ ಅಡ್ವಾನ್ಸ್ಡ್ ಲೈಟ್ ಹೆಲಿಕಾಪ್ಟರ್ ಧ್ರುವ್. ಯು ಕ್ಯಾನ್ ಜಸ್ಟ್ ಚೆಕ್ ಔಟ್ ಹೌ ಬ್ಯೂಟಿಫುಲ್ ದಿಸ್ ಹೆಲಿಕಾಪ್ಟರ್ ಈಸ್. So the next aircraft I am going to show you is the Indian Air Force aircraft. So that is Sea King. You can see how massive this aircraft is. You can see the wing frame ಎಷ್ಟು ದೊಡ್ಡದಾಗಿದೆ ಅಂತ ನೋಡ್ಬೋದು. ಎಷ್ಟು ವಿಂಗ್ ಫ್ರೇಮ್ ದೊಡ್ಡದಾಗಿದೆ ಅಂತ. ಟ್ವಿನ್ ಇಂಜಿನ್ ಯೂಸ್ಡ್. This was built by American license, under American license. Let's come and see the details of it. First flight 1969, that is and around 1970. So powered by ಇದಕ್ಕೂ ಅಷ್ಟೇ ರೋಲ್ಸ್ ರಾಯ್ಸ್ ಇಂಜಿನ್ ಯೂಸ್ ಮಾಡಿದ್ದಾರೆ. ದ ಇಂಜಿನ್ ಇನ್ ದ ಓವರ್ ದೇರ್, ದಟ್ ಈಸ್ ರೋಲ್ಸ್ ರಾಯ್ಸ್ ಇಂಜಿನ್. ಸೊ ಟೋಟಲ್ ಲೆಂತ್ ಆಫ್ ದ ಹೆಲಿಕಾಪ್ಟರ್ ದಟ್ ಈಸ್ 22 meters ಆ್ಯಂಡ್ ಹೈಟ್ ಬಂದುಬಿಟ್ಟು 5.13 meters. ಮ್ಯಾಕ್ಸಿಮಮ್ ಸ್ಪೀಡ್ ನಾಟ್ ಮಚ್ ಆಸ್ ALH, ಬಿಕಾಸ್ ದಿಸ್ ಈಸ್ ಅ ಬಿಗ್ಗೆಸ್ಟ್ ಏರ್ಕ್ರಾಫ್ಟ್ ದಟ್ ಈಸ್ ಯೂಸ್ಡ್ ಇನ್ ನೇವಿ. ದಟ್ ಈಸ್ ಅರೌಂಡ್ 208 kilometers per hour. ಸೊ ನೋಡ್ಬೋದು. ಸೊ ಪ್ರಾಬಬ್ಲಿ ದಿಸ್ ವಾಸ್ ಯೂಸ್ಡ್ ಫಾರ್ ಅ ರೆಸ್ಕ್ಯೂ ಮಿಷನ್ ಆ್ಯಂಡ್ ಟು ಕ್ಯಾರಿ ಔಟ್ ದ ಪೀಪಲ್ ಫ್ರಮ್ ದ ನ್ಯಾವಲ್ ಶಿಪ್ಸ್. ಸೊ ಯು ಕ್ಯಾನ್ ಜಸ್ಟ್ ಚೆಕ್ ಔಟ್. ಸೊ ನೇವಿಗೋಸ್ಕರ ಯೂಸ್ ಮಾಡಲಾಗಿದೆ. ಸೊ ಏರ್ ಫ್ರೇಮ್ ನೋಡ್ಬೋದು ಯಾವ ಥರ ಇದೆ. ದಿಸ್ ಈಸ್ ದ ಡೋರು. ಸೊ ದಟ್ ಈಸ್ ಫಾರ್ 2 people. ಐ ಥಿಂಕ್ ದ ಕಾಕ್ಪಿಟ್ ಈಸ್. ಸೊ ಇದು ನೋಡ್ಬಿಟ್ಟು ವೀಲ್ಸ್ ನೋಡ್ಬೋದು ಎಷ್ಟು ಥಿಕ್ಕಾಗಿರುತ್ತೆ ಅಂತ, ಹಾರ್ಡಾಗಿರುತ್ತೆ ಅಂತ. ಸೊ ನಾವು ಇದು ಹಳೇದಾಗಿರೋದ್ರಿಂದ ಸ್ವಲ್ಪ ಲೂಸ್ ಆಗಿದೆ. ಸೊ ಬಟ್ ಇಟ್ ವಿಲ್ ಬಿ ಬ್ಲೋಡ್. ಸೊ ಐ ಥಿಂಕ್ ದಟ್ ಈಸ್ ಎ ಫ್ಯೂಯಲ್ ಲೋಡರ್ ಅನಿಸುತ್ತೆ ನನಗನ್ಸಂಗೆ, ಗೊತ್ತಿಲ್ಲ ಕರೆಕ್ಟಾಗಿ. ಸೊ ಇದು ವಿಂಗ್ ಫ್ರೇಮ್ ನೋಡ್ಬೋದು ಎಷ್ಟು ಇದು ರೊಟೇಟಬಲ್. ನೋಡಿ ನೀವು ಫುಲ್ ಆ ಎಡ್ಜಿಗೆ ಒಂದಿದೆ, ಇದು ಹಿಂಗೆ ಮಡ್ಚ್ಕೊಬೋದು ಅಂತ ಹೇಳ್ತಾ ಇದ್ದೀನಿ. ಸೊ ಪ್ರಾಬ್ಲಿ ದಟ್ ಈಸ್ ಅ ರೇಡಾರ್ ಸೆಕ್ಷನ್ ಅನಿಸುತ್ತೆ, ಡೂಮ್ ಥರ ಇದೆ. ಸೊ ದಿಸ್ ಈಸ್ ದಿ ಇಂಡಿಯನ್ ಏರ್ ಫೋರ್ಸ್ ಸಿಂಬಲ್ ನೋಡ್ಬೋದು. ಸೊ ಆ್ಯಸ್ ಐ ಸೆಡ್, ದಟ್ ಈಸ್ ಅ ರಿಯರ್ ರೋಟರ್ ವಿಚ್ ಈಸ್ ಹೆಲ್ಪಿಂಗ್ ಫಾರ್ ದ ಬ್ಯಾಲೆನ್ಸಿಂಗ್ ಆಫ್ ದ ಹೆಲಿಕಾಪ್ಟರ್. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಏರ್ ಫ್ರೇಮು. ಸೊ ಇದು ಬಂದುಬಿಟ್ಟು ಅದೇ ಹೇಳಿದ್ನಲ್ವಾ, ದಿಸ್ ಈಸ್ ಎ ಬಲ್ಕ್ ಬಿಗ್ಗೆಸ್ಟ್ ಹೆಲಿಕಾಪ್ಟರ್. ಸೊ ಇಟ್ ನೀಡ್ಸ್ ಫ್ಲ್ಯಾಪರ್ ಕೂಡ ಯೂಸ್ ಮಾಡಿದ್ದಾರೆ. ಸೊ ಜಸ್ಟ್ ಲೈಕ್ ಏರ್ಕ್ರಾಫ್ಟ್, ಫೈಟರ್ ಏರ್ಕ್ರಾಫ್ಟ್ಸು, ಪ್ಲೇನ್ಸಲ್ಲಿ ಬರೋ ಥರ ಫ್ಲ್ಯಾಪರ್ಸು ಹೆಲಿಕಾಪ್ಟ್ರಲ್ಲಿ ಯೂಸ್ ಮಾಡಿದ್ದಾರೆ. ಯು ಕ್ಯಾನ್ ಜಸ್ಟ್ ಚೆಕ್ ಔಟ್. ನೌಸೇನಾ, ಇಟ್ ಈಸ್ ರಿಟರ್ನ್ ಇನ್ ಹಿಂದಿ. ಸೊ ನಮ್ಮವ್ರು ಬಂದು ಕನ್ನಡದಲ್ಲಿ ಪೇಂಟ್ ಹೊಡಿದೆ ಇದ್ದರೆ ಸಾಕು. ಇದು ನೋಡ್ಬೋದು ಲೈಕ್ ವಿಂಗ್ ಫ್ರೇಮ್ ಯಾವ ಥರ ಇದೆ ಅಂತ, ಚೆನ್ನಾಗಿದೆ. ಲೈಕ್ ನೌಸೇನಾ, ಡೇಂಜರ್ ಅಲ್ಲಿ ಅದು ನೋಡಿ, ಅದು ಸಪ್ರೇಟ್ ಸೆಕ್ಷನ್ಸ್, ಅದಕ್ಕೋಸ್ಕರ ಡೇಂಜರ್ ಅಂತ ಬಿಟ್ಟಿದ್ದಾರೆ. ಸೊ ಕಟ್ಟಾಗಿ ಬರೋ ಚಾನ್ಸಸ್ ಇರುತ್ತೆ ಅಂತ. ಕ್ಯಾನ್ ಜಸ್ಟ್ ಚೆಕ್ ಇಟ್ ಔಟ್ ಹೌ ಬ್ಯೂಟಿಫುಲ್ ದಿಸ್ ಮ್ಯಾಸಿವ್ ಹೆಲಿಕಾಪ್ಟರ್ ಇಸ್. ದಟ್ ಈಸ್ ಫ್ರಮ್ IAF and developed and produced by American firm. I think Sikorsky, and Sikorsky is like a Russian, sorry. So Augusta Westland ಅನ್ಸುತ್ತೆ, SGK and Augusta Westland, which there was a Bofors scam and Augusta Westland, sorry, helicopter scam ಆಗಿತ್ತು.
So this belongs to the same company, Westland. Now this is a piston engine. I think probably this is a small aircraft that is used for ಏನಕ್ಕೆ ಅಂದರೆ ಇದನ್ನು ಯೂಸ್ ಮಾಡಿರೋದು ಬಂದುಬಿಟ್ಟು ಫಾರ್ ಟ್ರೈನಿಂಗ್ ಪರ್ಪಸ್ಸು. ಚಿಕ್ಕದು ಪಿಸ್ಟನ್ ಇಂಜಿನ್ನು. ಸೊ ನೋಡ್ಬೋದು ಇದ್ರದ್ದು ಪಿಸ್ಟನ್ ಇಂಜಿನ್ ಯಾವ ಥರ ಇರುತ್ತೆ ಅಂತ. ಸೊ ಕ್ಲೋಸರ್ ಲುಕಪ್ ತೋರಿಸ್ತೀನಿ ನಾನು. ಸೊ ಈ ಥರ ಇರುತ್ತೆ. ಸೊ ಯು ಕ್ಯಾನ್ ಪುಷ್ ಇಟ್ ಆಲ್ಸೋ, ಬಟ್ ಇಟ್ ಈಸ್ ಸ್ಟ್ಯಾಟಿಕ್ ನಾವು ಬಿಕಾಸ್ ಇಟ್ ಈಸ್ ಬಿನ್ ಪಾರ್ಕ್ಡ್ ಫಾರ್ ವೆರಿ ಲಾಂಗ್ ಟೈಮ್. ಸೊ ಇದ್ರ ಡೀಟೇಲ್ಸ್ ನೋಡ್ಬೋದು. ಸೊ ಫುಲ್ ಏರೋಬ್ಯಾಟಿಕ್ ಟ್ರೈನರು, ಅದು ನಾನು ಹೇಳ್ದಂಗೆ ಟ್ರೈನರು. 2 ಲೈಟ್ ವೆಯ್ಟ್ ಸೈಡ್ ಬೈ ಸೈಡ್ ಅಡ್ಜಸ್ಟಬಲ್ ಸೀಟು, ಸೈಡ್ ಬೈ ಸೈಡ್. ಓಕೆ. ಸೊ ಟ್ರೈನಿಂಗ್ಗೆ ಯೂಸ್ ಮಾಡೋದ್ರಿಂದ ಸೊ ಇಟ್ ಈಸ್ ಯೂಸ್ಡ್ ಫಾರ್ ಸೈಡ್ ಬೈ ಸೈಡ್. ಎರಡು ಪಕ್ಕದಲ್ಲಿ ಕೂತ್ಕೊಂಡಿರ್ತಾರೆ ನೋಡಿ. ಯು ಕ್ಯಾನ್ ಜಸ್ಟ್ ಚೆಕ್ ಇಟ್ ಔಟ್. ದಿಸ್ ಈಸ್ ಫ್ರೇಮ್ ವೇರ್ ಯೂಸ್ಡ್ ಫಾರ್ ಕಂಟ್ರೋಲಿಂಗ್ ದ ಏರ್ಕ್ರಾಫ್ಟ್. ಕ್ಯಾನ್ ಜಸ್ಟ್ ಚೆಕ್ ಔಟ್ ವಿಂಗ್ ಸ್ಪ್ಯಾನ್ ಬಟ್ 9.5 ಮೀಟರ್ಸು. ಸೊ ಮ್ಯಾಕ್ಸಿಮಮ್ ಸ್ಪೀಡ್ ಇಸ್ 268 ಕಿಲೋಮೀಟರ್ಸ್ ಪರ್ ಅವರ್. ಸೊ ಟೋಟಲ್ ಏರ್ ಫ್ರೇಮ್ನ ತೋರಿಸ್ತೀನಿ ಬನ್ನಿ. ಸೊ ಆಸ್ ಐ ಸೆಡ್ ಯು, ವಿಂಗ್ ಫ್ಲಾಪರ್ಸ್, that is a tail wing flappers. Just check it out, how beautiful, ಎಷ್ಟು ಚೆನ್ನಾಗಿದೆ ಅಂತ. ಲೈಟ್ ವೆಯ್ಟ್ ಏರ್ಕ್ರಾಫ್ಟ್ ಇದು, ಬರೀ ಟ್ರೈನಿಂಗ್ಗೋಸ್ಕರ ಯೂಸ್ ಮಾಡ್ತಾ ಅಂಥದ್ದು. ನೋಡ್ಬೋದು ಲೈಟು ಬರ್ತಾ ಇರುತ್ತಲ್ಲ ಏರ್ಕ್ರಾಫ್ಟಲ್ಲಿ ಮಿಣ ಅಂತ. ಸೊ ಆ ಲೈಟ್ ಬಂದುಬಿಟ್ಟು ಇದೇ ಬಂದುಬಿಟ್ಟು ವಿಂಗ್ ಎಂಡಲ್ಲಿ ಇರುತ್ತೆ. ಸೊ ದಿಸ್ ಇಸ್ ದ ಲೈಟ್ ವೇರ್ ವಿಚ್ ವಿಲ್ ಬಿ ಸ್ಪಾರ್ಕ್ಲಿಂಗ್ ಇನ್ ದ ನೈಟ್ ವೆನ್ ಯು ಸಿ ಇನ್ ದ ಸ್ಕೈ. Can check how beautiful this aircraft is. This is called HPT-32 anta. So this is trainer aircraft, and I am showing you one more time the MiG-21 Bison that is used in aircraft. So this is a single jet engine. So ಇದು ನೋಡ್ಬೋದು ಫಸ್ಟ್ ನಾಸಲ್ಲು ಇದರಲ್ಲಿ ಏರ್ ಇಂಟೇಕ್ ಆಗುತ್ತೆ. ಇನ್ನು ಫಾಲೋಡ್ ವರ್ಷನ್ ಬಂದ್ಬಿಟ್ಟು ಮುಂದ್ಗಡೆ ಬಂದ್ಬಿಟ್ಟು ದೇರ್ ವಿಲ್ ಬಿ ಎ ಇಂಜಿನ್ ಫಾಲೋಡ್ ಬೈ ದಿಸ್ ಥಿಂಗ್. ಸೊ ಇದು ಈ ಫ್ರೇಮ್ ಇರೋದ್ರಿಂದ ಇದ್ರ ಸ್ಪೀಡು ಆ ಟೈಮಿಂಗಲ್ಲೇ 2,500 ಇತ್ತು. ಸೊ ಬಿಕಾಸ್ ಆಫ್ ದಿಸ್ ಬ್ಯೂಟಿಫುಲ್ ಏರ್ ಫ್ರೇಮ್ ಡಿಸೈನ್, ದಿಸ್ ಏರ್ಕ್ರಾಫ್ಟ್ ಹ್ಯಾಸ್ ಹ್ಯಾಡ್ ಹೈಯೆಸ್ಟ್ ಸ್ಪೀಡ್ ಡ್ಯೂರಿಂಗ್ ದೋಸ್ ಡೇಸ್ ಓನ್ಲಿ, ಅರೌಂಡ್ 2.2 or 2.5 max. Mach is a word that is used to describe the speed of the flight. Mach ಅಂತ ಯೂಸ್ ಮಾಡ್ತಾರೆ ಫ್ಲೈಟ್ ಸ್ಪೀಡ್ನ ಇದು ಮಾಡೋಕ್ಕೆ. 2.5 ಮ್ಯಾಕ್ 3 ಮ್ಯಾಕ್ ಅಂತ ಯೂಸ್ ಮಾಡ್ತಾರೆ. ಏರ್ ಫ್ರೇಮು ನೋಡ್ಬೋದು, ಹಾರ್ಡ್ ಪಾಯಿಂಟ್ಸ್ ನೋಡ್ಬೋದು. ಹಾರ್ಡ್ ಪಾಯಿಂಟ್ಸ್ ಅಂದರೆ ಅಲ್ಲಿ ಮಿಸೈಲ್ಸ್ನ ಫಿಕ್ಸ್ ಮಾಡ್ತಾರೆ ಕೆಳಗಡೆ. ಅದು ನೋಡ್ಬೋದು. ಅದು ಯಾಕೆ ತೆರೆದುಕೊಂಡಿದೆ ಅಂದರೆ ಸ್ಪೀಡ್ನ ರಿಡ್ಯೂಸ್ ಮಾಡೋಕ್ಕೆ. ಲ್ಯಾಂಡ್ ಆದಾಗ ಅದೆರಡು ಓಪನ್ ಆಗುತ್ತೆ. ಸೊ ಇದು ಎಂಡ್ ಬಂದುಬಿಟ್ಟು ವಿಂಗ್ ಫ್ಲಾಪರ್ಸ್. ಅಲ್ಲಿಂದ ನಾನು ಫ್ರಂಟಲ್ಲಿ ತೋರಿಸಿದ್ನಲ್ವಾ. ಸೊ ಆಸ್ ಐ ಶೋಡ್ ಯು ಇನ್ ದ ಫ್ರಂಟ್, ದ ಏರ್ ಎಂಟರ್ಸ್ ಹಿಯರ್ ಆ್ಯಂಡ್ ಏರ್ ಎಂಟರ್ಸ್ ದೇರ್ ಆ್ಯಂಡ್ ಲೈಕ್ ರಿಲೀಸಸ್ ಓವರ್ ಹಿಯರ್. ದಿಸ್ ಈಸ್ ಎ ಎಂಡ್. ಸೊ ಈ ಏರ್ ಫ್ರೇಮಿಂದಾನೇ ಇದ್ರದ್ದು ಸ್ಪೀಡ್ ಅಷ್ಟು ಚೆನ್ನಾಗಿದೆ. ಬಟ್ ನಾವು ಇಟ್ ಈಸ್ ಗೆಟಿಂಗ್ ಕ್ರ್ಯಾಶ್ ವೆರಿ ಬ್ಯಾಡ್ಲಿ ಬಿಕಾಸ್ ಆಫ್ ವೆರಿ ಲಾಂಗ್ ಇಯರ್ಸ್ ಇನ್ ದ ಸರ್ವಿಸ್. ಕ್ರ್ಯಾಶ್ ರೇಟ್ ಜಾಸ್ತಿ ಆಗ್ತಾಯಿದೆ ಇದ್ರದ್ದು. ಸೊ ಇಟ್ ಈಸ್ ಬೀನ್ ರಿಪ್ಲೇಸ್ಡ್ ವಿತ್ ತೇಜಸ್ ನೈಟ್ ನಾವು. ಸೊ 82 ಏರ್ಕ್ರಾಫ್ಟ್ ವಿಲ್ ರಿಪ್ಲೇಸ್ ದ MiG-21 Bison fish bed NATO name. So I think one part of the aircraft viewing gallery is done. You can see, ನೀವು ನೋಡ್ಬೋದು ಎಷ್ಟು ಗ್ರೀನ್ರಿ ಇದೆ ಅಂತ ಸುತ್ತಲೂ. ಸೊ ಇಟ್ ಈಸ್ ಬ್ಯೂಟಿಫುಲ್ ಅರೌಂಡ್ ಹಿಯರ್. ಫ್ಯಾಮಿಲಿ ಜೊತೆಗೆ, ಸೊ ಯು ಕ್ಯಾನ್ ಕಮ್ ವಿತ್ ದ ಫ್ಯಾಮಿಲಿ, ಫ್ರೆಂಡ್ಸ್, ಆ್ಯಂಡ್ ಇಟ್ ವಿಲ್ ಬಿ ನೈಸ್ ಟು ನೋ ದ ಇಂಡಿಯನ್ ಏರ್ಕ್ರಾಫ್ಟ್ ಆರ್ ಇಂಡಿಯನ್ ಏರ್ ಫೋರ್ಸ್ ಬಗ್ಗೆ ತಿಳ್ಕೊಳಕ್ಕೆ. ಆ್ಯಂಡ್ ಪಾಸ್ಟ್ ಆ್ಯಂಡ್ ಪ್ರೆಸೆಂಟ್ ಏರ್ಕ್ರಾಫ್ಟ್ಸ್ ಆಲ್ಸೋ ದೆ. ಸೊ ಯು ಕ್ಯಾನ್ ಜಸ್ಟ್ ಚೆಕ್ ಇಟ್ ಔಟ್. ಇಟ್ ವಿಲ್ ಬಿ ವೆರಿ ನೈಸ್. So I will be moving to other section where engine parts and history of the Air Force and the aircraft will be shown. So I'm moving to that area. Come, let's go and see how that area is. So I am moving after seeing the ALH and Sea Hawking. I am moving towards other part of the showroom. Over there you can check the beautiful radar, air traffic control radar antenna that is called for air traffic control. You can see in the airports that will be there. And these two meteorological radar, you ನೋಡ್ಬೋದು. So I am going towards another aircraft that is piston engine aircraft that is known as Dove. This too is also a vintage aircraft. ಬನ್ನಿ ಹತ್ರ ಹೋಗಿ ನೋಡೋಣ ಯಾವ ಥರ ಏನು ಡಿಸ್ಕ್ರಿಪ್ಷನು ಅಂತ. ಐ ಥಿಂಕ್ ದಿಸ್ ಇಸ್ ಎ ಪ್ಯಾಸೆಂಜರ್ ಏರ್ಕ್ರಾಫ್ಟ್. ನೀವು ನೋಡ್ಬೋದು ಅಲ್ಲಿ ವಿಂಡೋಸ್ ಇದ್ರೇ ಗೊತ್ತಾಗ್ಬಿಡುತ್ತೆ. ದಿಸ್ ಈಸ್ ಯೂಸ್ಡ್ ಫಾರ್ ಪ್ಯಾಸೆಂಜರ್ ಕ್ಯಾರಿಯರ್. ಸೊ ಪಿಸ್ಟನ್ ಇಂಜಿನ್ ಯೂಸ್ ಮಾಡ್ಬೋದು. ಏರ್ ಫ್ರೇಮ್ ನೋಡ್ಬೋದು ನೀವು. ಕ್ಯಾನ್ ಜಸ್ಟ್ ಚೆಕ್ ಔಟ್ ದ ಏರ್ ಫ್ರೇಮ್ ಆಫ್ ದ ಫ್ಲೈಟ್. And let's see when it was used. Oh, this goes for like 1950s aircraft. ಇದು ನೋಡ್ಬೋದು ನೀವು. So this aircraft belongs to 1950, designed and developed by Havilland UK, United Kingdom, that is England ಇಂದ ಪ್ರೊಡ್ಯೂಸ್ ಮಾಡಿರೋವಂಥದ್ದು. 370 kilometers ಮ್ಯಾಕ್ಸಿಮಮ್ ಸ್ಪೀಡ್. ಸೊ ನೋಡ್ಬೋದು ನೀವು. ಪ್ಯಾಸೆಂಜರ್ ಏರ್ಕ್ರಾಫ್ಟ್ ರೋಲ್ಸ್ ಇನ್ಕ್ಲೂಡ್ ಪ್ಯಾಸೆಂಜರ್ ಏರ್ಕ್ರಾಫ್ಟ್ ನೋಡ್ಬೋದು. ಪೆಸ್ಟ್ ಕಂಟ್ರೋಲು, ಲೈಟ್ ಕಮ್ಯುನಿಕೇಷನ್ನು, ಆ್ಯಂಬುಲೆನ್ಸ್ ಡ್ಯೂಟೀಸು, ಅದೇ ಪೀಪಲ್ ಕ್ಯಾರಿಯಿಂಗು ಮತ್ತು ಜನರಲ್ ಸರ್ವೈಲೆನ್ಸ್ ಆ ಥರ ನೋಡ್ಬೋದು. ಇದ್ರದ್ದು ವಿಂಗ್ ಫ್ರೇಮ್ ನೋಡ್ಬೋದು.
ಸೊ ಬ್ಯೂಟಿಫುಲ್ ದಿಸ್ ಏರ್ಕ್ರಾಫ್ಟ್ ಇಸ್ ಡವ್ ಅಂದರೆ ಪಾರಿವಾಳದ ಜೊತೆಗೆ ನಮ್ಮದ್ರಲ್ಲಿ ನಮ್ಮ ಹಳೆ ಅಕೌಂಟ್ಗಳ ಫಿಗರ್ಗಳನ್ನ ಡವ್ ಅಂತಾರೆ. ಹೆಂಗಿದ್ದಾಳೆ ಮಗ ನಿನ್ನ ಡವ್ ಅಂತ. ಸೊ ಇದು UK ಅವ್ರ ಡವ್, ಇಂಡಿಯಾ ಅವ್ರು ಯೂಸ್ ಮಾಡ್ತಾಯಿದ್ರು. ಸೊ ಇಲ್ಲಿ ತಲೆ ಬಗ್ಗಿಸ್ಕೊಂಡು ಹೋಗಬೇಕು. ಸೊ ನೀಡ್ ಟು ಟೇಕ್ ಕೇರ್ ಆಫ್ ಅವರ್ ಹೆಡ್. ಸೊ ಲೆಟ್ಸ್ ಗೋ ಫಾರ್ ದ ನೆಕ್ಸ್ಟ್ ಏರ್ಕ್ರಾಫ್ಟ್, ದಟ್ ಈಸ್ ಹನ್ಸ್ ಬಂದುಬಿಟ್ಟು ನನಗನ್ಸ್ದಂಗೆ NAL ಡೆವಲಪ್ ಮಾಡಿದ್ದು. ಯಾಕಂದರೆ ಗೊತ್ತು, ಐ ವಾಸ್ ವರ್ಕಿಂಗ್ ಇನ್ ISRO, ಸೊ ಐ ವಾಸ್ ನೋಯಿಂಗ್ ಲೈಕ್ ದಿಸ್ ವಾಸ್ ಡೆವಲಪ್ಡ್ ಬೈ NAL. ಆಸ್ ಐ ಸೆಡ್, ಲೈಕ್ ಇಟ್ ಈಸ್ NAL ಡೆವಲಪ್ಡ್ ಬಕ್ವಾಸ್ ಏರ್ಕ್ರಾಫ್ಟ್ ಜಸ್ಟ್ ಫಾರ್ ಟ್ರೈನರ್. ಆದರೆ ಇದು ಫ್ಲಾಪ್ ಆಗಿತ್ತು, ನಾಟ್ ಮಚ್ ಯೂಸ್ಡ್. ಜಸ್ಟ್ ಚೆಕ್ ಔಟ್ ದ ಸ್ಪೀಡ್ ಆಫ್ ಇಟ್. ದಿಸ್ ನೋಡ್ಬೋದು, ಎಲ್ಲಿ KMPH ಕೊಟ್ಟಿಲ್ಲ. ರೋಟಾರ್ ನೋಡ್ಬೋದು, ಟರ್ಬೋ ಚಾರ್ಜ್ಡ್ ಇಂಜಿನ್, ಪಿಸ್ಟನ್ ಇಂಜಿನ್. ಸೊ ನಾಟ್ ಮಚ್ ಯೂಸ್ಡ್ ಬಿಕಾಸ್ ಮೋಸ್ಟ್ ಆಫ್ ದ ಏರ್ಕ್ರಾಫ್ಟ್ ಪ್ರೊಡ್ಯೂಸ್ಡ್ ಬೈ NAL ಆರ್ ಸ್ಕ್ರಾಪ್ಸ್. ಇದು HT ಸಾರಿ, ಇಟ್ ಈಸ್ ಎ ಹಿಂದೂಸ್ತಾನ್ ಟ್ರೈನರ್. ನೀವು ನೋಡ್ಬೋದು, ದಿಸ್ ಈಸ್ ಆಲ್ಸೋ ಪಿಸ್ಟನ್ ಇಂಜಿನ್ ಏರ್ಕ್ರಾಫ್ಟ್. So this was developed around 1951 to 1964. So 209 km/h. ಚೆನ್ನಾಗಿದೆ ಇದು ಏರ್ ಫ್ರೇಮ್, ಚೆನ್ನಾಗಿದೆ ನೋಡ್ಬೋದು. ಪ್ರಾಬಬ್ಲಿ ಇದು ಲೈಕ್ ಟ್ವಿನ್ ಇಂಜಿನ್ ಅನಿಸುತ್ತೆ, ಟ್ವಿನ್ ಜೆಟ್ ಅನಿಸುತ್ತೆ, ಟ್ವಿನ್ ಸೀಟರ್. ಸೊ ನೋಡ್ಬೋದು, ಇದು ಬಂದುಬಿಟ್ಟು ಕಿರಣ್ ಅಂತ, ನಾಟ್ ಸೂರ್ಯ ಕಿರಣ್. ದಿಸ್ ಈಸ್ ಜಸ್ಟ್ ಎ ಕಿರಣ್ ಏರ್ಕ್ರಾಫ್ಟ್. ಯು ಕ್ಯಾನ್ ಚೆಕ್ ದ ಡೀಟೇಲ್ಸ್ ಅವ್ರಿಗೆ. ಸೊ 1967 to 1982 ಲೈಕ್ 695 km/h. ಇವಾಗ ಪ್ರೆಸೆಂಟ್ ಕಿರಣ್ ಕೂಡ ಈ ಥರನೇ ಇದೆ, ಸೂರ್ಯ ಕಿರಣ್ ಕೂಡ. ಸೊ ದಿಸ್ ಈಸ್ ನೋನ್ ಆಸ್ ದ ಕಿರಣ್ ಏರ್ಕ್ರಾಫ್ಟ್. ಯು ಕ್ಯಾನ್ ಜಸ್ಟ್ ಚೆಕ್ ಔಟ್ ದ ಫ್ರೇಮ್ ಆಫ್ ದಿಸ್. ನೋಡ್ಬೋದು. ಸೊ ಇದೂ ಅಷ್ಟೇ, ಲೈಕ್ ಟ್ರೈನರ್ ಥರನೂ ಸಮ್ಟೈಮ್ಸ್ ಲೈಕ್ ಪ್ರೀವಿಯಸ್ಲಿ ಲೈಕ್ ಫಾರ್ ಏರ್ಫೋರ್ಸ್ ಬಾಂಬಿಂಗ್ಗೋಸ್ಕರ ಯೂಸ್ ಮಾಡ್ಬೋದು. ಸೊ ಯು ಕ್ಯಾನ್ ಜಸ್ಟ್ ಚೆಕ್ ದ ವಿಂಟೇಜ್ ಇಂಜಿನ್. ಸೊ ಹೌ ಇಟ್ ವಾಸ್, ಎಷ್ಟು ಕಾಂಪ್ಲಿಕೇಟ್, ಲೈಕ್ ಪ್ರೆಸೆಂಟ್ ಇರೋಷ್ಟು ಕಾಂಪ್ಲಿಕೇಸಿ ಇಲ್ಲ ಇವಾಗಿರೋ ಇಂಜಿನ್ ಏರ್ಕ್ರಾಫ್ಟ್ ಅಷ್ಟು ಕಾಂಪ್ಲಿಕೇಟೆಡ್ ಇಲ್ಲ. ಸೊ ಇಟ್ ಈಸ್ ಗುಡ್ ಆ್ಯಂಡ್ ಕಾಂಪ್ಲಿಕೇಟೆಡ್. ಯು ಕ್ಯಾನ್ ಜಸ್ಟ್ ಚೆಕ್ ದ ಫ್ಲೈಟ್ ಇಂಜಿನ್ಸ್ ಯಾವ ಥರ ಇರುತ್ತೆ ಅಂತ ಇಲ್ಲಿ ನೋಡ್ಬೋದು. ರೋಟರ್. ಸೊ ಇಂಜಿನ್ಗೆ ಡಿಫ್ರೆಂಟ್ ಟೈಪ್ಸು, ಡಿಫ್ರೆಂಟ್ ನೇಮ್ಸಿಂದ ಕರೀತಾರೆ, ಡಿಫ್ರೆಂಟ್ ಪಾರ್ಟ್ಸು. ಐ ನೋ ಓನ್ಲಿ ದ ಬೇಸಿಕ್ ಥಿಂಗ್ಸ್ ವಿಚ್ ಐ ಆಮ್ ಎಕ್ಸ್ಪ್ಲೇನಿಂಗ್. ಇದು ರೋಟರ್ ಪಾರ್ಟು, ಬೇರೆ ಅದು ವಿಂಗ್ ಶೀಲ್ಡು ನೋಡ್ಬೋದು ನೀವು. ಇದೆಲ್ಲ ಬಂದುಬಿಟ್ಟು ಇಂಜೆಕ್ಟರ್ಸ್, ಅದಕ್ಕೆ ಫ್ಯೂಯಲ್ ಇಂಜೆಕ್ಟರ್ಸ್ ಎಲ್ಲ ಬರುತ್ತೆ, ಸುತ್ತಲೂ ಫ್ಯೂಯಲ್ ಇಂಜೆಕ್ಟರ್ಸು, ಮಾಡ್ಯುಲೇಟರ್ಸ್ ಎಲ್ಲ ಬರುತ್ತೆ. ದಿಸ್ ಈಸ್ ದ ರಿಯರ್ ನೋಸಲ್ ಆಫ್ ದ ಕಿರಣ್ ಏರ್ಕ್ರಾಫ್ಟ್. ನೀವು ನೋಡ್ಬೋದು, ಒಳಗಡೆ ಕಾಣಿಸಲ್ಲ, ಖಾಲಿ ಆಗಿದೆ, ಟೋಟಲ್ ಪಾರ್ಟ್ಸ್ ಎಲ್ಲ ಖಾಲಿ ಮಾಡಿಬಿಟ್ಟಿದ್ದಾರೆ. ವಿಂಗ್ ಫ್ಲಾಪರ್ಸ್, ರಿಯರ್ ನಾಸಲ್ ಅಂತಾರೆ ಇದನ್ನು. ಈ ಬೆಂಕಿ ಆಚೆ ಬರುತ್ತಲ್ವ ಫ್ಲೈಟಲ್ಲಿ, ಅದನ್ನು ರಿಯರ್ ನಾಸಲ್ ಅಂತಾರೆ. ಸೊ ಆಫ್ಟರ್ ಸೀಯಿಂಗ್ ದಿಸ್ ಕಿರಣ್ ಏರ್ಕ್ರಾಫ್ಟ್, ಐ ವಿಲ್ ಬಿ ಮೂವಿಂಗ್ ಟುವರ್ಡ್ಸ್ ಅದರ್ ಸೆಕ್ಷನ್ ಆಫ್ ದ ಗ್ಯಾಲರಿ, ಫ್ಲೈಟ್ ಗ್ಯಾಲರಿ. ಸೊ ಕಮ್, ಲೆಟ್ಸ್ ಗೋ ಆ್ಯಂಡ್ ಚೆಕ್ ಅದರ್ ಸೈಡ್ ಆಫ್ ದ ಫ್ಲೈಟ್ ಗ್ಯಾಲರಿ. ಹೌ ಡಸ್ ಇಟ್ ಲುಕ್? ಯು ಕ್ಯಾನ್ ಜಸ್ಟ್ ಚೆಕ್ ಔಟ್ ಹಿಯರ್ ಫೈನಲಿ ದ ಕಿರಣ್. ನೀವು ನೋಡ್ಬೋದು ಹೀಟ್ ಶೀಲ್ಡು. ಸೊ ಇದು ರಾಕೆಟಲ್ಲಿ ಯೂಸ್ ಮಾಡ್ತಾರೆ, PSLV. ಯು ಕ್ಯಾನ್ ಜಸ್ಟ್ ಚೆಕ್ ಓವರ್ ದರ್, ಇಟ್ ಈಸ್ ರಿಟನ್ PSLV. ದಟ್ ಮೀನ್ಸ್ PSLV ಅಂದರೆ ಪೋಲಾರ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್. ಸೊ ಆ ರಾಕೆಟಲ್ಲಿ ಲೈಕ್ ಫ್ರಂಟ್ ನಾಸಲ್ ಟೈಪ್ ಇರುತ್ತಲ್ಲ, ಇದು ಹೀಟ್ ಶೀಲ್ಡು. ಉಷ್ಣಾಂಶತೆ ಲೈಕ್ ಹೀಟ್ನ ರಿಡ್ಯೂಸ್ ಮಾಡೋಕ್ಕೆ. ಯಾಕಂದರೆ ಫಸ್ಟ್ ಇಟ್ ವಿಲ್ ಬಿ ಟಚಿಂಗ್ ದ ವಾಟ್ ಎವರ್ ದ ಅಟ್ಮಾಸ್ಫಿಯರ್ ದಟ್ ಇಟ್ ವಿಲ್ ಬಿ ಫೇಸಿಂಗ್. ಸೊ ಬನ್ನಿ ಇನ್ನೊಂದು ಪೋರ್ಷನ್ಗೆ ಹೋಗಿ ನೋಡೋಣ ಯಾವ ಥರ ಇದೆ ಅಂತ. ಸೊ ಐ ವಿಲ್ ಟೇಕ್ ಯು ಅರೌಂಡ್ ದ ಪೋರ್ಷನ್. ಸೊ ನಿಮಗೆ ಮನೆಗೆ ಬೇಕಾದರೆ ಇದನ್ನೆಲ್ಲ ತೊಗೊಬೋದು. ಸೊ ಯು ಕ್ಯಾನ್ ಬೈ ಇಟ್ ಫಾರ್ ಯುವರ್ ಹೋಮ್. ಸೊ ಯು ಕ್ಯಾನ್ ಜಸ್ಟ್ ಚೆಕ್ ಔಟ್ ದ ಪ್ರೈಸಸ್ ಅರೌಂಡ್ 600, 670. ಸೊ ವೇರಿಯಸ್ ಏರ್ಕ್ರಾಫ್ಟ್ ಆ್ಯಂಡ್ ಮಾಡಲ್ಸ್ ಆರ್ ರಿಟನ್ ನೋಡ್ಬೋದು. ಸೊ ಇದು ಧ್ರುವ್ ಇದೆ ನೋಡಿ, ಯು ಕ್ಯಾನ್ ಜಸ್ಟ್ ಚೆಕ್ ಔಟ್, ಇಟ್ ಈಸ್ ರಿಟನ್ ಧ್ರುವ್ ಆ್ಯಂಡ್ ದಟ್ ಈಸ್ ಪ್ರೈಸಿಂಗ್ ಅರೌಂಡ್ 1200. So there are various kinds of gifts and accessories relating to the aircraft. So I am taking to another part of this display area where it is displayed inside the room. So you can see aircraft and engine indoor display. So ನೋಡ್ಬೋದು. So it is beautiful and huge with the details. Vulcanizing air shop, aircraft metal tank ನ ಬಿಲ್ಟ್ ಮಾಡೋದೆಲ್ಲ ಹೇಳಿದ್ದಾರೆ. ಫ್ರಂಟ್ ಇಂಜಿನ್ದು, ಸೊ ಲೈಕ್ ಪಿಸ್ಟನ್ ಇಂಜಿನ್ದು ಯಾವ ಥರ ಇರುತ್ತೆ ರೋಟರು ಅಂತ ನೋಡ್ಬೋದು. ಸೊ ದಿಸ್ ಈಸ್ ಅ ರೋಟರ್ ದಟ್ ಈಸ್ ಯೂಸ್ಡ್ ಇನ್ ದ ಪಿಸ್ಟನ್ ಇಂಜಿನ್. ಸೊ ಬನ್ನಿ ಇನ್ನೂ ಅದರ ಇಂಜಿನ್ಸ್ನ ತೋರಿಸ್ತೀನಿ. ಸೊ ಟೋಟಲ್ ಇಂಜಿನ್ಸ್ನ ತೋರಿಸಿದ್ದಾರೆ ನೋಡ್ಬೋದು ನೀವು. ಸೊ ಇಂಜಿನ್ ಲೈಕ್ ದಿಸ್ ಈಸ್ ಎ Adore MK118 axial flow turbofan engine. This is the turbofan engine as I showed you in the previous videos. So this is this type like straight flow turbojet engine. So you can see the written
and this is a prototype aircraft, and these are various types of engines. You can just check. Axial flow turboprop engine. This is turbojet engine, and this is propeller turbine. ನಾನು ಹೇಳಿದ್ನಲ್ಲ ಆವಾಗಲೇ ಅಲ್ಲಿ ಇದೆಯಲ್ವಾ, ಸೊ ಪ್ರೊಪೆಲ್ಲರ್ ಟರ್ಬೈನ್ ಅಂದರೆ ಆ ಥರ. ಸೊ ವಿಂಗಲ್ಲಿ ಮುಂದ್ಗಡೆ ಫ್ಲಾಪ್ ಇದು ಫಿಕ್ಸ್ ಮಾಡಿರ್ತಾರೆ. ಚೇತಕ್ ಹೆಲಿಕಾಪ್ಟರ್. ಚೇತಕ್ ಹಳೆ ವಿಂಟೇಜ್ ಹೆಲಿಕಾಪ್ಟರ್, ಬಟ್ ಸ್ಟಿಲ್ ಯೂಸ್ಡ್ ಇನ್ IAF. ದಿಸ್ ಈಸ್ ಜಸ್ಟ್ ಲೈಕ್ ಎ ಪಿಸ್ಟನ್ ಇಂಜಿನ್. ಸೊ ನೋಡ್ಬೋದು. ಸೊ ದಿಸ್ ಏರ್ಕ್ರಾಫ್ಟ್ ಈಸ್ ನೌನ್ ಆಸ್ ಎ ಬಸಂತ್ ಏರ್ಕ್ರಾಫ್ಟ್, ಆ್ಯಂಡ್ ದಟ್ ಈಸ್ LOH, ದಟ್ ಈಸ್ ಲೈಟ್ optical something aircraft, helicopter that is. This is a Basant aircraft. So piston engine though, probably use it for training purpose. Single seat aircraft for agricultural use and aerial application. Pesticides, so pesticides sprinkle ಮಾಡೋಕ್ಕೆ. Here it comes the beautiful. ಸೊ ನಾನು ನಿಮಗೆ ಪೈಲಟ್ ಎಜೆಕ್ಟ್ ಆದಾಗ ಫ್ಲೈಟಿಂದ ಯಾವ ಥರ ಇರುತ್ತೆ ಅವ್ರ ಪೊಸಿಷನ್ ಅಂತ ತೋರಿಸ್ತೀನಿ ನೋಡಿ. ಸೊ ದಿಸ್ ಈಸ್ ಎ ಪ್ರೋಟೋಟೈಪ್ where a pilot will be seated in the aircraft. So he pulls the blade. ಇಲ್ಲಿ ಒಂದು ಕೊಟ್ಟಿರ್ತಾರೆ ಬಟನ್ನು, ಅದು ನೋಡ್ಬೋದು. ಅದನ್ನು ಪುಲ್ ಮಾಡಿದ ತಕ್ಷಣ ಫ್ಲೈಟ್ ಕ್ರ್ಯಾಶ್ ಆಗ್ತಾಯಿದೆ ಅಂದರೆ ಎಜೆಕ್ಟ್ ಆಗಿಬಿಡ್ತಾರೆ. ಎಜೆಕ್ಟ್ ಹಾಕಿ ಗಾಳಿಯಲ್ಲಿ ಹೋಗ್ಬಿಟ್ಟು ಸೊ ದ ಪ್ಯಾರಾಶೂಟ್ಸ್ ಗೆಟ್ ಓಪನ್ ಆ್ಯಂಡ್ ದೇ ವಿಲ್ ಲ್ಯಾಂಡ್ ಸೇಫ್ಲಿ. ಇದನ್ನು ಎಮರ್ಜೆನ್ಸಿ ಕೇಸಲ್ಲಿ ಇದನ್ನು ಇಟ್ಟಿರ್ತಾರೆ. ಸೊ ಫ್ಲೈಟ್ ಕ್ರ್ಯಾಶ್ ಆದಾಗ ಇಲ್ಲ ಎಲ್ಲಾದರೂ ಏನೋ ಡ್ಯಾಮೇಜ್ ಆದಾಗ ಇವ್ರ ಔಟ್ ಆಫ್ ಕಂಟ್ರೋಲ್ ಹೋದಾಗ ಪೈಲಟ್ಸ್ಗೆ, ಸೊ ದೇ ವಿಲ್ ಯೂಸ್ ದಿಸ್ ಎಜೆಕ್ಷನ್. ಸೊ very lot of G-force ಯೂಸ್ ಆಗುತ್ತೆ. G-force ಅಂದರೆ ಗ್ರಾವಿಟೇಷನಲ್ ಪುಲ್. ಸೊ ಬಟ್ ಪೈಲಟ್ಸ್ ವಿಲ್ ಬಿ ಟ್ರೈನ್ಡ್ ಫಾರ್ ದ್ಯಾಟ್ ಥಿಂಗ್. ಸೊ ಯು ಕ್ಯಾನ್ ಜಸ್ಟ್ ಚೆಕ್ ಔಟ್ ದ ಬ್ಯಾಕ್ ಫ್ರೇಮ್ ಆಫ್ ದ ಏರ್ಕ್ರಾಫ್ಟ್ Basant. Now this is Pushpak. ಸೊ ಬಿಸೈಡ್ ದಟ್ ವಾಸ್ ಅ Basant. ಇದು ನೋಡ್ಬೋದು ನೀವು. ಇದು ಬಂದ್ಬಿಟ್ಟು ಲ್ಯಾಂಡಿಂಗ್ ಗೇರು. ಸೊ ಏರೋ ಇಂಡಿಯಾ 2003ನಲ್ಲಿ ಇದನ್ನು ಯೂಸ್ ಮಾಡಿದರು. ಸೊ ಲ್ಯಾಂಡಿಂಗ್ ಗೇರ್ ಅಂದರೆ ಸೊ ಫ್ರಂಟ್ ಪಾರ್ಟು ರಿಯರ್ ಪಾರ್ಟು ಅಲ್ಲಿ ಲೈಕ್ ಲ್ಯಾಂಡ್ ಆಗೋಕ್ಕೆ ಇದು ಬಂದ್ಬಿಟ್ಟು ಇಲ್ಲಿ ಪಿಸ್ಟನ್ ಟೈಪ್ ಕೊಟ್ಟಿರ್ತಾರೆ. ಸೊ ಪ್ರೆಷರ್ ಎಲ್ಲ ಟೋಟಲ್ ವೆಯ್ಟ್ ಆಫ್ ದ ಏರ್ಕ್ರಾಫ್ಟ್ ವಿಲ್ ಬಿ ಟೇಕನ್ ಬೈ ದಿಸ್. ನೀವು ಲ್ಯಾಂಡ್ ಆದಾಗ ನೋಡ್ಬೋದು ಶಾಕ್ ಅಬ್ಸಾರ್ಬ್ಸರ ಒಳಗಡೆ ಹೋಗುತ್ತೆ. ದಟ್ ಈಸ್ ನೋನ್ ಆಸ್ ಅ ಲ್ಯಾಂಡಿಂಗ್ ಗೇರ್. ಅದು ಯೂಸ್ ಮಾಡ್ತಾರೆ. ಸೊ ಬನ್ನಿ, ಲೈಕ್ ಐ ವಿಲ್ ಜಸ್ಟ್ ಟೇಕ್ ಯು ಟು ದ ಅದರ್ ಸೆಕ್ಷನ್ ಆಫ್ ದ ಏರ್ಕ್ರಾಫ್ಟ್. ಸೊ ಲಾಸ್ಟ್ ಡಿಸ್ಪ್ಲೇ ಅನಿಸುತ್ತೆ. ಇನ್ನೊಂದು ಲೈಕ್ ಇಂಟೀರಿಯರ್ ಏರಿಯಾ ಇದೆ, ಅದು ಮುಗಿದ್ರೆ ಸೊ ಲೈಕ್ ವಿ ಹ್ಯಾವ್ ಕವರ್ಡ್ ಎಂಟೈರ್ HAL ಮ್ಯೂಸಿಯಮ್. ಸೊ ಐ ವಿಲ್ ಶೋ ಯು ದ ಕಟ್ ಪೋರ್ಷನ್ ಆಫ್ ದ ಇಂಜಿನ್. ದಟ್ ಈಸ್ ಅ ಸಿಂಗಲ್ ಶಾಫ್ಟ್ ಟರ್ಬೈನ್ ಇಂಜಿನ್. ಟರ್ಬೈನ್ ಇಂಜಿನ್ ಯಾವ ಥರ ಇರುತ್ತೆ ಅಂತ ನಾನು ತೋರಿಸ್ತೀನಿ. ಸೊ ಯು ಕ್ಯಾನ್ ಜಸ್ಟ್ ಚೆಕ್ ಓವರ್ ಹಿಯರ್. ಸೊ ನಿಮಗೆ ಫ್ರಂಟ್ ಪೋರ್ಷನ್ ಇದು ನೋಡಿ. ಫ್ರಂಟ್ ಪೋರ್ಷನ್ ಏರ್ಕ್ರಾಫ್ಟ್ ಇಂಜಿನ್ದು ಈ ಥರ ಇರುತ್ತೆ. ಇಲ್ಲಿ ಮಲ್ಟಿಪಲ್ ಟರ್ಬೈನ್ಸ್ ಇರುತ್ತೆ. ಸೊ ವೇರ್ ಏರ್ ವಿಲ್ ಬಿ ಫ್ಲೋನ್ ಥ್ರೂ ದಿಸ್ ಮಲ್ಟಿಪಲ್ ಟರ್ಬೈನ್ಸ್. ಮತ್ತು ಇಲ್ಲಿ ನೋಡಿ ನಿಮಗೆ ಕನೆಕ್ಟಿಂಗ್ ಶಾಫ್ಟ್ ಇರುತ್ತೆ. ಇದನ್ನು ಶಾಫ್ಟ್ ಸ್ಪಿಂಡಲ್ ಅಂತಾರೆ, ಇಲ್ಲ ಶಾಫ್ಟ್ ಅಂತಾರೆ. ದೆನ್ ಇಟ್ ಪಾಸಸ್ ಥ್ರೂ ವೇರಿಯಸ್ ಸ್ಟೇಜಸ್ ದ ಏರ್ ಆ್ಯಂಡ್ ಹಿಯರ್ ದ ಸ್ಪ್ರಿಂಕ್ಲಿಂಗ್ ಆಫ್ ಫೈರ್ ಮೀನ್ಸ್ ಪೆಟ್ರೋಲ್ ಆರ್ ಏರ್ಕ್ರಾಫ್ಟ್ ಇಂಜಿನ್ ಜೆಟ್ ಇಂಜಿನ್ದು ಫ್ಯೂಯಲ್ ಯೂಸ್ ಮಾಡ್ತಾರೆ, ಕೆರೋಸಿನ್, ಲಿಕ್ವಿಡ್ ಕೆರೋಸಿನ್. ಸೊ ಅಲ್ಲಿ ಇದಾದಮೇಲೆ ಇದು ಬರ್ನ್ ಆಗಿಬಿಟ್ಟು ಇದು ಸ್ಪೀಡ್ ಪ್ರೊಡ್ಯೂಸ್ ಆಗಿಬಿಟ್ಟು ಸೊ ಇಟ್ ರನ್ ದ ರೋಟರ್. ಸೊ ಇದು ರೋಟರ್ ರನ್ ಆಗಿ ಇಲ್ಲಿ ಈ ಥರ ಇಲ್ಲಿ ಈ ಕಡೆ ಬಂದುಬಿಟ್ಟು ಎಕ್ಸಾಸ್ಟ್ ಆಗುತ್ತೆ. ಸೊ ದಿಸ್ ಈಸ್ ಟೋಟಲ್ ಡೀಟೇಲ್ ಸೆಕ್ಷನ್ ಆಫ್ ದ ಟರ್ಬೋಜೆಟ್ ಇಂಜಿನ್. ಯು ಕ್ಯಾನ್ ಜಸ್ಟ್ ಸಿ ಹೌ ಮೆನಿ ಫ್ಯಾನ್ಸ್ ಟರ್ಬೈನ್ಸ್ ದಟ್ ಈಸ್ ಯೂಸ್ಡ್, ಸ್ಪಿಂಡಲ್ ಆ್ಯಂಡ್ ಶಾಫ್ಟ್ internally connected. Cut detail of the turbojet engine, turbine engine, sorry, not turbojet engine. So you can just check. ಸೊ ಪ್ರಾಬಬ್ಲಿ ಅಲ್ಲಿ ಬಂದುಬಿಟ್ಟು ಪವರ್ಡ್ ಇದೆ, ಇದು ರನ್ ಆಗುತ್ತೆ ಅನಿಸುತ್ತೆ. ಸೊ ಬಟ್ ಪ್ರೆಸೆಂಟ್ ಸಿಚುವೇಷನಲ್ಲೇ ಸ್ಟೇಷನರಿ ಆಗಿ ಇಟ್ಬಿಟ್ಟಿದ್ದಾರೆ. ಸೊ ಪಿಸ್ಟನ್ ಜೆಟ್ ಇಂಜಿನ್ ನೋಡ್ಬೋದು. ಸೊ ದಿಸ್ ಈಸ್ ಐಲ್ಯಾಂಡರ್ ಮರೈನ್ ಸರ್ವೆಲೆನ್ಸ್ ಏರ್ಕ್ರಾಫ್ಟ್, ಬಸಂತ್ ಏರ್ಕ್ರಾಫ್ಟಲ್ಲಿ ಯೂಸ್ ಮಾಡಿರೋದು. ಪಿಸ್ಟನ್ ಜೆಟ್ ಇಂಜಿನ್ಸ್ ಯಾವ ಥರ ಇರುತ್ತೆ, ಮಲ್ಟಿಪಲ್ ಪಿಸ್ಟನ್ಸ್ ಲೈಕ್ ರೆಸಿಪ್ರಿಕೇಟ್ ಆಗುತ್ತೆ, ಲೈಕ್ 1 2 3 4 4 4 8 ಟೈಪ್ 8 ಸಿಲಿಂಡರ್ಸ್ದು ನೋಡಿ. ಗವರ್ನರು ಇದೆ. ಸೊ ಹಿಯರ್ ಇಟ್ ಲೈಕ್ ಕ್ರ್ಯಾಂಕ್ ಶಾಫ್ಟ್ ಯೂಸ್ ಮಾಡ್ತಾರೆ. ಕ್ರ್ಯಾಂಕ್ ಶಾಫ್ಟ್ ಕನೆಕ್ಟ್ ಆಗಿರುತ್ತೆ. ಸೊ ವಿಚ್ ವಿಲ್ ಬಿ ಪವರಿಂಗ್ ದ ಬ್ಲೇಡ್ಸ್, ಫ್ರಂಟ್ ಬ್ಲೇಡ್ಸ್. ಈ ಬ್ಲೇಡ್ಸ್ನ ಪವರ್ ಮಾಡುತ್ತೆ. ಸೊ ದಟ್ ಕ್ರ್ಯಾಂಕ್ ಶಾಫ್ಟ್ ವಿಲ್ ಪವರ್ ದ ಬ್ಲೇಡ್ ಆಫ್ ದ ಫ್ರಂಟ್ ಸೈಡ್ ಆಫ್ ದ ಇಂಜಿನ್. ಸೊ ದಿಸ್ ಈಸ್ known as a starter ring gear. So how beautifully they have shown. So please do visit to check the. ಸೊ ಈ ಡೀಟೇಲ್ಸ್ ಎಲ್ಲ ಎಲ್ಲೂ ಸಿಗಲ್ಲ. ಸೊ ಅದಕ್ಕೋಸ್ಕರ ಯಾವಾಗಾದರೂ ಫ್ರೀ ಆದಾಗ ಫ್ಯಾಮಿಲಿ ಜೊತೆ, ಮಕ್ಕಳ ಜೊತೆ ಯು ಕ್ಯಾನ್ ವಿಸಿಟ್ and you can check how beautiful, and you will get the knowledge about the aircraft engines, and which aircraft we had in the past and what are not. ಆ ಪಿಸ್ಟನ್ ಇಂಜಿನ್ ಅಂತಾರೆ ಅದನ್ನು ನೋಡ್ಬೋದು. ಇವಾಗ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಸೇಮ್ ಟು ಸೇಮು ಆ ಪಿಸ್ಟನ್ ಇಂಜಿನ್ ಏರ್ಕ್ರಾಫ್ಟು. ಸೊ ಅದು ಬಂದ್ಬಿಟ್ಟು ಕ್ರ್ಯಾಂಕ್ ಶಾಫ್ಟಿಂದ ಕನೆಕ್ಟ್ ಆಗಿ ಇದನ್ನು ರನ್ ಮಾಡುತ್ತೆ.
So one section of the interior gallery that I have seen. So ಅಲ್ಲಿ ಬಂದ್ಬಿಟ್ಟು cafeteria ಇದೆ. So you can just go have some snacks in that cafeteria also when you come with the children's. ಸ್ವಲ್ಪ ಸಾಫ್ಟ್ ಡ್ರಿಂಕ್ಸು ವಾಟರ್ ಎಲ್ಲ ಸಿಗುತ್ತೆ. ಸೊ ಆಫ್ಟರ್ ಸೀಯಿಂಗ್ ದ ಗ್ಯಾಲರಿ 1, ಸೊ ಐ ಆಮ್ ಮೂವಿಂಗ್ ಟುವರ್ಡ್ಸ್ ದ ಗ್ಯಾಲರಿ 2, ದಟ್ ಈಸ್ ದ ಲಾಸ್ಟ್ ಗ್ಯಾಲರಿ, last section of this museum in the HAL. So come, let's go and see how this gallery looks like. Hello. Beautiful fountain that is been over there. Come, I'll just take you to the another gallery where we'll be having different prototypes of rocket aircraft. Here you can see, starting we have welcomed with PSLV Polar satellite launching vehicle, that is ISRO's PSLV-2, different types. This is a vintage clock, you can just check out your vintage clock China. So ASLV and as well as GSLV, that is a geosynchronous launching vehicle. So for detailed description you can just check over here. So the top portion is known as heat shield. Avagale ನಾನು ತೋರಿಸಿದ್ದು ಸ್ಪೇಸ್ ಕ್ರಾಫ್ಟ್ ಸೆಕೆಂಡು, ಇದು ಬಂದ್ಬಿಟ್ಟು ಥರ್ಡ್ ಬಂದ್ಬಿಟ್ಟು ಈ ಏರಿಯಾ ಬಂದ್ಬಿಟ್ಟು, so it is known as a upper stub. Liquid hydrogen tank, this will be a liquid hydrogen tank. And seventh one is the inter tank thrust and liquid oxygen. Liquid hydrogen ಆದಮೇಲೆ liquid oxygen ಬರುತ್ತೆ. ಮತ್ತು 11th ಬಂದ್ಬಿಟ್ಟು ಗ್ಯಾಸ್ ಟು ಟ್ಯಾಂಕು ಮತ್ತು ಥ್ರಸ್ಟ್ ಫ್ರೇಮ್ಸ್ ಎಲ್ಲ ಬರುತ್ತೆ ಇಲ್ಲಿ. ಸೊ ಇಂಟರ್ ಗ್ಯಾಸ್ ಸ್ಟೇಜು, ಲಿಕ್ವಿಡ್ ಸ್ಟಾರ್ಪೋನ್ ಬಂದುಬಿಡುತ್ತೆ. ಸೊ ಕೋರ್ ಬೇಸ್ ಶೌಟ್ಸ್ ಬಂದ್ಬಿಟ್ಟು ಕೆಳಗಡೆ ಇರುತ್ತಲ್ವ, ಆ ಥರ ಅದು. ಸೊ ಡಿಫ್ರೆಂಟ್ ಕ್ರಾಸ್ ಸೆಕ್ಷನ್ ನೀವು ನೋಡಿದ್ರಲ್ವ, ತುಂಬ ಚೆನ್ನಾಗಿದೆ. ಯು ಕ್ಯಾನ್ ಸಿ ಅದೇ ಥರ ಪ್ರೋಟೋಟೈಪು. ಸೊ ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕಂದ್ರೆ ಶ್ಯೂರ್ ನೀವು ವಿಸಿಟ್ ಮಾಡಬೇಕು. ಸೊ ಕಮ್, ರಾಕೆಟ್ ಸೆಕ್ಷನ್ ನೋಡಿದಾಯಿತು. ವಿ ಹ್ಯಾವ್ ಸೀನ್ ದ ರಾಕೆಟ್ ಸೆಕ್ಷನ್. ವಿಲ್ ಮೂವ್ ಔಟ್ ಟು ದ ಅನದರ್ ಸೆಕ್ಷನ್. Let's see what we can just check over here. So this is a vintage aircraft, as we saw all the aircraft. So this is a vintage aircraft gallery, model, prototype model. So you can just check over here. So various types of pictures that are belonging to like from very long 1950 to 19, how the HAL came into existence. Every detailed description is given over here. ನೋಡ್ಬೋದು HAL ಫ್ಯಾಕ್ಟ್ರಿ ಸೈಟ್ ಇನ್ 1940 ದೇರ್ ವಾಸ್ ನಥಿಂಗ್ ಓವರ್ ಹಿಯರ್. ದೆನ್ 1947 ಲೈಕ್ ಬಿಲ್ಡ್ ಮಾಡಿದೆ HAL. ಹಿಂದೂಸ್ತಾನ್ ಏರೋನಾಟಿಕ್ಸ್ ನೋಡ್ಬೋದು ಇಲ್ಲಿ, ಲೈಕ್ ಬ್ರಿಟಿಷ್ ಫ್ಲ್ಯಾಗು ಮತ್ತು ಅಮೇರಿಕನ್ ಫ್ಲ್ಯಾಗು. ಈ ಗೇಟ್ ಇವಾಗೂ ನೋಡ್ಬೋದು ನಮ್ಮ HAL ಅಲ್ಲಿದೆ, ರೋಡಲ್ಲಿ ಇನ್ನು ಪಕ್ಕದಲ್ಲೇ ಇದೆ. ಸೊ ನೋಡ್ಬೋದು. ಸೊ ಇಟ್ ಈಸ್ ಎ ಬ್ರೀಫ್ ಡಿಸ್ಕ್ರಿಪ್ಷನ್ ಹೌ ದ HAL ಆ್ಯಂಡ್ HAL ಡಿಫ್ರೆಂಟ್ ಸೆಕ್ಷನ್ನು ಯಾವ ಥರ ಇದು ನೋಡ್ಬೋದು. ಫೌಂಡ್ರಿ ಸೆಕ್ಷನು, ಕ್ಯಾಸ್ಟಿಂಗ್ ಸೆಕ್ಷನು ಟೋಟಲ್ಲು ಇಲ್ಲಿ ನೋಡ್ಬೋದು. ಮಹಾರಾಜ ಒಡೆಯರ್ ಅವರು ವಿಸಿಟ್ ಮಾಡಿರೋದು ಸೊ HALಗೆ. ಸೊ ಯು ಕ್ಯಾನ್ ಜಸ್ಟ್ ಚೆಕ್ ಓವರ್ ದೇರ್ ಆ್ಯಂಡ್ ಯು ಕ್ಯಾನ್ ಚೆಕ್ ಓವರ್ ವಿಶ್ವೇಶ್ವರಯ್ಯ ಇನ್ HAL. ಓ, ನಮ್ಮ ಗ್ರೇಟೆಸ್ಟ್ ಇಂಜಿನಿಯರ್ ಡೇ ಮಹತ್ವಾಕಾಂಕ್ಷಿ ಅವರೇ ಇಂಜಿನಿಯರ್, ಕರ್ನಾಟಕದ ಮುತ್ತುರತ್ನ ಇವರು ವಿಶ್ವೇಶ್ವರಯ್ಯ ಅವರು. ಆ್ಯಂಡ್ ಇಲ್ಲಿ ನೋಡ್ಬೋದು ನಮ್ಮ ಬೇಡ ಬಿಡಿ, ಯು ಕ್ಯಾನ್ ಸೇ ಇಟ್ ಈಸ್ ಅಸ್ ಎ ನೆಹರು, ಟೈಗರ್ ಮಾತ್. ಸೊ ಟೋಟಲ್ ಡಿಸ್ಕ್ರಿಪ್ಷನ್ ಹೌ HAL ಕೇಮ್ ಫ್ರಮ್ ಸ್ಕ್ರಾಚ್ nowhere to this position till date. So detailed description is given on the walls of this area. So after seeing this with the prototype models, moving on for the next section. So this is from 1961 to 1970. So your years in the like they have segregated according to the years. So ಈ ಇಯರಲ್ಲಿ ಏನೇನಾಯಿತು ಅಂತ. ಸೊ ರೋಹಿಣಿ ಗ್ಲೈಡರ್ ಬಂತು ಮೇಯ್ನು, ನೆಕ್ಸ್ಟು ಕಿರಣ್ MK1 ಬಂತು, ನೆಕ್ಸ್ಟು GAN-80 ಏರ್ಕ್ರಾಫ್ಟ್ ಆಯಿತು. ಸೆಕೆಂಡ್ ಸೆಕ್ಷನ್ ಬಂದುಬಿಟ್ಟು 1971 ಇಂದ 1980ವರೆಗೂ ವಾಟ್ ಹ್ಯಾಸ್ ಹ್ಯಾಪನ್ಡ್ ಲೈಕ್ ಡ್ಯೂರಿಂಗ್ ದಟ್ ಡ್ಯೂರೇಷನ್. ಸೊ ಯು ಕ್ಯಾನ್ ಜಸ್ಟ್ ಚೆಕ್ ಔಟ್ ವಾಟ್ ಹ್ಯಾಸ್ ಹ್ಯಾಪನ್ ಡ್ಯೂರಿಂಗ್. ಮೇನ್ ಹೈಲೈಟ್ ಥಿಂಗ್ ಇಸ್ ಚೇತಕ್ ಹೆಲಿಕಾಪ್ಟರ್ ಇಂಟ್ರಡ್ಯೂಸ್ ಆಯಿತು, ಅಜಿತ್ ಏರ್ಕ್ರಾಫ್ಟ್ ಇಂಟ್ರಡ್ಯೂಸ್ ಆಯಿತು, ಆ್ಯಂಡ್ ಲೈಕ್ ಕಿರಣ್ MK2 Mark II ವೇರಿಯಂಟು ಇಂಟ್ರಡ್ಯೂಸ್ ಆಯಿತು. ಸೊ ದೀಸ್ ಆರ್ ಡಿಫ್ರೆಂಟ್ ಸೆಕ್ಷನ್ನು ವಿಸಿಟಿಂಗ್ ಬೈ ಡಿಫ್ರೆಂಟ್ ಆನರಬಲ್ ಪೀಪಲ್ಸ್ ಟು ದಿಸ್ HAL. ಮತ್ತು ಇದು ಬಂದುಬಿಟ್ಟು ಲೈಕ್ ಪ್ರೋಟೋಟೈಪ್ ಫಾರ್ ನೆಕ್ಸ್ಟ್ ವಿಚ್ ಇಯರ್ ನೆಕ್ಸ್ಟ್, ದಟ್ ಈಸ್ 1981 to 1990. ಯು ಕ್ಯಾನ್ ಜಸ್ಟ್ ಚೆಕ್ ಓವರ್ ಹಿಯರ್. So this is a where development actually started. We got beautiful aircraft like a Jaguar trainer and Jaguar fighter from France. Those are built by the France Jaguar. So this Aridra glider and HTT, they are just a trainer, I think so, and different developments that has happened during that duration. So we'll take to the next decade, that is 91 to 2000. This is the golden era where we started actual main building of light combat aircraft, that is Tejas, and we got MiG-29 Cub and Laksh pilotless target aircraft, that is unarmed aerial vehicle, and Mirage 2000, the mass beastie aircraft anbodu. So those
That is Mirage is from France, LCA is from India, MiG-29 is from Russia. That is used in Indian Navy. Lux not much used presently because we are procuring unarmored vehicles from Israel as well as US. So different gallery. So we'll move to the other section where we can find the gallantry awards given for the different people. You know about the Air Marshal, Engineer, Marshal Ranjan Dutt. So there are great people who served in IAF and given their contribution to the IAF, and these are medals that has won by HAL and different departments of it for different purposes and different things. Or you can just check, this is the same prototype Lux, Hawk and MiG-29 Cub. There is 29 Tejas, and the last one is ALH Dhruv, that is Sarang team used in Indian Air Force. So by this I just winded up with all the sections of the HAL display sections. So by this I wind up